ಸೌಂದರ್ಯ ಜಗದೀಶ್ ಅಂದರೆ ಯಾರಿಗೆ ತಿಳಿದಿಲ್ಲ, ಸಿನಿಮಾದಲ್ಲಿ ಬರುವ ನಿರ್ಮಾಪಕರಾಗಿದ್ದಾರೆ ಹಾಗೂ ನಿರ್ದೇಶಕರಾಗಿದ್ದಾರೆ. ಇವರು ಕೆಲವು 1 ವರ್ಷಗಳ ಹಿಂದೆ ಅವರು ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದರು. ಇದುವರೆಗೂ ಯಾಕೆ ಎಂದು ತಿಳಿದು ಬಂದಿಲ್ಲ. ಹೆಂಡತಿ ಹಾಗೂ ಮಕ್ಕಳೆಲ್ಲ ತುಂಬ ಸಫರ್ ಮಾಡಿದ್ದೇವೆ ನಾವು ಹಾಗೂ ಜನವರಿ 1ರಂದು ನಾವು ಪ್ರಾಮಿಸ್ ಮಾಡಿಕೊಂಡು ಮಕ್ಕಳಿಗೆ ಎಲ್ಲೂ ಅನ್ಯಾಯವಾಗಬಾರದು ಎಂದು ನಾವು ಧೈರ್ಯವನ್ನು ತೆಗೆದುಕೊಂಡಿದ್ದೇವೆ. ನಾವು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಹಾಗೂ ಎಲ್ಲ ಶಿಕ್ಷೆಗೂ ಎಲ್ಲದಕ್ಕೂ ನಾವು ಹೈಕೋರ್ಟ್ ಬಳಿ ಹೋಗಿದ್ದೇವೆ, ನಮಗೆ ನ್ಯಾಯ ಸಿಗುತ್ತದೆ ಎಂದು ಶಶಿರೇಖಾರ್ ಅವರು, ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾರ್ ಅವರು ಹೇಳಿದ್ದಾರೆ. ಹಾಗೂ ಮಗ ಹಾಗೂ ಮಗಳು, ನಮಗೆ ತುಂಬ ಬೇಜಾರಾಗಿದೆ. ನಮ್ಮ ತಂದೆ ನಮ್ಮ ಬಳಿ ಎಲ್ಲ ರೀತಿಯಿಂದಲೂ ಖುಷಿಯಾಗಿರುತ್ತಿದ್ದರು, ಈಗ ನಮಗೆ ಯಾರೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೂ ದರ್ಶನ್ ರವರು ಜೈಲಿನಿಂದ ಬಂದ ನಂತರ ಸೌಂದರ್ಯ ಜಗದೀಶ್ ಅವರ ಮನೆಗೆ ಹೋಗಿ ಧೈರ್ಯವನ್ನು ಹೇಳಿದ್ದಾರೆ. ನಿಮ್ಮ ಅಪ್ಪನ ಹೆಸರನ್ನು ಉಳಿಸಬೇಕು ನೀವು ಎಂದು ಹೇಳಿದ್ದಾರೆ. ಹಾಗೂ ಶಶಿರೇಖಾರ್ ಅವರು ಪವಿತ್ರ ಗೌಡರವರು, ಸೌಂದರ್ಯ ಜಗದೀಶ್ ರವರು ಪವಿತ್ರ ಗೌಡರವರಿಗೆ 2 ಕೋಟಿ ಕೊಟ್ಟಿರೋ ವಿಷಯ ಈಗಾಗಲೇ ಸದ್ದಾಗಿದೆ. ನಿಜಾನ ಯಾವಾಗ ಕೊಡುತ್ತಾರೆ ಎಂದು ಕೇಳಿದ್ದಾರೆ. ಈಗಾಗಲೇ ಅವರೆಲ್ಲ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ. ತುಂಬ ಜನ ಬಂದು ನಮಗೆ ಧೈರ್ಯವನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಧೈರ್ಯವಾಗಿ ಇದ್ದೇವೆ. ಮೇ 1ರಂದು ಸೌಂದರ್ಯ ಜಗದೀಶ್ ಅವರ ಪುಣ್ಯತಿಥಿ ಇದೆ. ಹಾಗಾಗಿ ನಾವು ಆ ಕಾರ್ಯಕ್ಕೆ ಬಂದಿದ್ದೇವೆ. ಈ ವಿಷಯಗಳೆಲ್ಲ ಬೇಡ ಎಂದು ಶಶಿರೇಖಾರ್ ಅವರು ಹೇಳಿದ್ದಾರೆ. ಹಾಗೂ ನಾವು ನೆಮ್ಮದಿಯಾಗಿರಬೇಕು. ಹೈಕೋರ್ಟ್ನ ಬಳಿ ಹೋಗಿದ್ದೇವೆ. ನಮ್ಮ ಯಜಮಾನರಿಗೆ ನಮಗೆ ನ್ಯಾಯ ಸಿಗುತ್ತದೆ. ಏಕೆ ಡೆತ್ ನೋಟ್ಸ್ ಏಕೆ ಬರೆದಿಟ್ಟು ತೀರಿಕೊಂಡರು ಎಂದು ಹೇಳಿದ್ದಾರೆ. ಶಶಿರೇಖಾರ್ ಅವರ ಬಗ್ಗೆ ಕಮೆಂಟ್ ಮಾಡಿ.